ನಮಸ್ಕಾರ ಗೆಳೆಯರೆ. ರಾಮಾಯಣದಲ್ಲಿ ರಾವಣ ಎಂದರೆ ಮಹಾಪರಾಕ್ರಮಿ, ಜಗತ್ತನ್ನೇ ನಡುಗಿಸಿದ ಲಂಕಾಧಿಪತಿ. ಸಾಕ್ಷಾತ್ ನವಗ್ರಹಗಳನ್ನೇ ತನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದ ರಾವಣನನ್ನು ಸೋಲಿಸಲು ಯಾರಿಗೂ ಸಾಧ್ಯವಿರಲಿಲ್ಲ. ಕೊನೆಗೆ ಶ್ರೀರಾಮನೇ ಬಂದು ಅವನನ್ನು ಸಂಹರಿಸಬೇಕಾಯಿತು. ಆದರೆ ನಿಮಗೆ ಗೊತ್ತೇ, ಶ್ರೀರಾಮನಿಗಿಂತ ಮುಂಚೆಯೇ ರಾವಣನನ್ನು ಅತಿ ಕ್ರೂರವಾಗಿ ಸೋಲಿಸಿ ಅವನನ್ನು ಇಡೀ ಜಗತ್ತಿನ ಮುಂದೆ ಅವಮಾನಿಸಿದ್ದ ಮತ್ತೊಬ್ಬ ಮಹಾವೀರನಿದ್ದ. ಹೌದು, ಅವನು ರಾವಣನನ್ನು ಕೇವಲ ಸೋಲಿಸಿರಲಿಲ್ಲ, ಬದಲಿಗೆ ರಾವಣನ 10 ತಲೆಗಳನ್ನು ಒತ್ತಿ ಹಿಡಿದು ಅವನನ್ನು ಒಂದು ಸಣ್ಣ ಕೋತಿಯಂತೆ ತನ್ನ ಅರಮನೆಯ ಪಂಜರದಲ್ಲಿ ಬಂಧಿಸಿಟ್ಟಿದ್ದ. ರಾವಣನನ್ನು ಇಷ್ಟೊಂದು ದಯನೀಯವಾಗಿ ಸೋಲಿಸಿದ ಆ 1000 ತೋಳುಗಳ ರಾಜ ಯಾರು? ಅವನ ಶಕ್ತಿ ಏನಿತ್ತು? ಇವತ್ತಿನ ವಿಡಿಯೋದಲ್ಲಿ ನಾವು ಯಾರಿಗೂ ತಿಳಿಯದ ರಾಮಾಯಣದ ಅತ್ಯಂತ ಆಘಾತಕಾರಿ ಮತ್ತು ರೋಮಾಂಚನಕಾರಿ ರಹಸ್ಯವನ್ನು ತಿಳಿಯೋಣ. ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಫುಲ್ ನೋಡಿ. ಗೆಳೆಯರೆ, ಈ ಕಥೆಯ ನಾಯಕ ಬೇರೆ ಯಾರೂ ಅಲ್ಲ, ಅವನೇ ಮಾಹಿಷ್ಮತಿ ಸಾಮ್ರಾಜ್ಯದ ಚಕ್ರವರ್ತಿ ಕಾರ್ತವೀರ್ಯ ಅರ್ಜುನ. ಇವನನ್ನೇ ಜಗತ್ತು ಸಹಸ್ರ ಅರ್ಜುನ ಎಂದು ಕರೆಯುತ್ತದೆ. ಸಹಸ್ರ ಅರ್ಜುನನು ಸಾಕ್ಷಾತ್ ಮಹಾವಿಷ್ಣುವಿನ ಸುದರ್ಶನ ಚಕ್ರದ ಅವತಾರವಾಗಿದ್ದನು. ಅವನು ಭಗವಾನ್ ದತ್ತಾತ್ರೇಯರನ್ನು ಕುರಿತು ಕಠೋರ ತಪಸ್ಸನ್ನು ಮಾಡಿ ಒಂದು ಅದ್ಭುತ ವರವನ್ನು ಪಡೆದಿದ್ದನು. ಆ ವರದ ಪ್ರಕಾರ ಸಹಸ್ರಾರ್ಜುನನಿಗೆ ಯುದ್ಧ ಭೂಮಿಯಲ್ಲಿ 1000 ತೋಳುಗಳು ಬರುತ್ತಿದ್ದವು. ಅವನ ಒಂದೊಂದು ತೋಳುಗಳಿಗೂ 106 ಆನೆಗಳ ಬಲವಿತ್ತು. ಅಂದರೆ ನೀವು ಊಹಿಸಿ ಅವನ ಶಕ್ತಿ ಎಷ್ಟೊಂದು ಅಗಾಧವಾಗಿತ್ತು. ಅವನು ತನ್ನ ಕೈಗಳಿಂದಲೇ ನದಿಗಳ ಹರಿವನ್ನು ಬದಲಾಯಿಸುತ್ತಿದ್ದನು ಮತ್ತು ಪರ್ವತಗಳನ್ನೇ ಪುಡಿ ಪುಡಿ ಮಾಡಬಲ್ಲ ಶಕ್ತಿಯನ್ನು ಹೊಂದಿದ್ದನು. ಇಂತಹ ಮಹಾವೀರ ರಾಜ್ಯಭಾರ ಮಾಡುತ್ತಿರುವಾಗ ದಿಗ್ವಿಜಯ ಯಾತ್ರೆ ಹೊರಟಿದ್ದ ಅಹಂಕಾರಿ ರಾವಣನು ಮಾಹಿಷ್ಮತಿ ಸಾಮ್ರಾಜ್ಯದ ಹತ್ತಿರ ಬರುತ್ತಾನೆ. ಹೀಗೆ ರಾವಣನು ತನ್ನ ಸೈನ್ಯದೊಂದಿಗೆ ನರ್ಮದಾ ನದಿಯ ತೀರಕ್ಕೆ ಬರುತ್ತಾನೆ. ಅಲ್ಲಿ ಶಾಂತ ವಾತಾವರಣ ನೋಡಿ ರಾವಣನು ಶಿವನ ಪೂಜೆ ಮಾಡಲು ನಿರ್ಧರಿಸುತ್ತಾನೆ. ನದಿಯ ದಂಡೆಯ ಮೇಲೆ ಮರಳಿನಿಂದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಕಣ್ಣು ಮುಚ್ಚಿ ಮಂತ್ರಗಳನ್ನು ಪಠಿಸಲು ರಾವಣನು ಶುರು ಮಾಡುತ್ತಾನೆ. ಆದರೆ ಅದೇ ಸಮಯದಲ್ಲಿ ಅದೇ ನದಿಯ ಮೇಲ್ಭಾಗದಲ್ಲಿ ರಾಜ ಸಹಸ್ರಾರ್ಜುನನು ತನ್ನ ಹೆಂಡತಿಯರೊಂದಿಗೆ ಜಲಕ್ರೀಡೆಯಲ್ಲಿ ತೊಡಗಿರುತ್ತಾನೆ. ತನ್ನ ಹೆಂಡತಿಯರ ಸಂತೋಷಕ್ಕಾಗಿ ಸಹಸ್ರಾರ್ಜುನನು ತನ್ನ 1000 ತೋಳುಗಳನ್ನು ಬಳಸಿ ಇಡೀ ನರ್ಮದಾ ನದಿಯ ನೀರನ್ನೇ ತಡೆದು ನಿಲ್ಲಿಸುತ್ತಾನೆ. ಇದರಿಂದಾಗಿ ನದಿಯ ನೀರು ಉಲ್ಟಾ ಹರಿಯಲು ಶುರುವಾಗುತ್ತದೆ. ಇದರಿಂದಾಗಿ ಕೆಳಗಡೆ ಪೂಜೆ ಮಾಡುತ್ತಿದ್ದ ರಾವಣನ ಶಿವಲಿಂಗ ಮತ್ತು ಅವನ ಇಡೀ ಸೈನ್ಯವು ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತದೆ. ರಾವಣನ ಧ್ಯಾನ ಭಂಗವಾಗಿ ರಾವಣನು ತೀವ್ರ ಕೋಪಗೊಳ್ಳುತ್ತಾನೆ ಹಾಗೂ ತನ್ನ ಪೂಜೆಯನ್ನು ಹಾಳು ಮಾಡಿದವರು ಯಾರು ಎಂದು ರಾವಣನು ಹುಡುಕುತ್ತಾ ಸಹಸ್ರಾರ್ಜುನನ ಬಳಿಗೆ ಬರುತ್ತಾನೆ. ರಾವಣನು ತನ್ನ 10 ತಲೆಗಳ ಅಹಂಕಾರದಿಂದ ಸಹಸ್ರಾರ್ಜುನಿಗೆ ಯುದ್ಧಕ್ಕೆ ಕರೆಯುತ್ತಾನೆ. ರಾವಣನು ತನ್ನ ಅತ್ಯಂತ ಶಕ್ತಿಶಾಲಿ ಆಯುಧಗಳನ್ನು ಸಹ ಎಸೆಯುತ್ತಾನೆ. ಆದರೆ ಸಹಸ್ರಾರ್ಜುನನ ಶಕ್ತಿಯ ಮುಂದೆ ರಾವಣನ ಯಾವುದೇ ಮಾಯಾವಿ ಶಕ್ತಿಗಳು ಸಹ ಕೆಲಸ ಮಾಡುವುದಿಲ್ಲ. ಸಹಸ್ರಾರ್ಜುನನು ನಗುತ್ತಾ ತನ್ನ 1000 ತೋಳುಗಳನ್ನು ಪ್ರತ್ಯಕ್ಷಗೊಳಿಸುತ್ತಾನೆ. ಕೇವಲ ಕೆಲವು ನಿಮಿಷಗಳಲ್ಲಿ ಸಹಸ್ರಾರ್ಜುನನು ರಾವಣನ ಎಲ್ಲ ಆಯುಧಗಳನ್ನು ಧ್ವಂಸ ಮಾಡಿ ರಾವಣನ 10 ತಲೆಗಳನ್ನು ಮತ್ತು 20 ಕೈಗಳನ್ನು ತಲಾ ಬಲವಾದ ತೋಳುಗಳಿಂದ ಒತ್ತಿ ಹಿಡಿಯುತ್ತಾನೆ. ರಾವಣನಿಗೆ ಅಲುಗಾಡದಂತೆ ದಿಗ್ಬಂಧನವನ್ನು ವಿಧಿಸುತ್ತಾನೆ. ರಾವಣನು ಉಸಿರಾಡಲು ಸಹ ಸಾಧ್ಯವಾಗದೆ ಭೂಮಿಗೆ ಉರುಳುತ್ತಾನೆ. ಸಹಸ್ರಾರ್ಜುನನು ರಾವಣನನ್ನು ಒಬ್ಬ ಸಣ್ಣ ಕಳ್ಳನಂತೆ ಸರಪಳಿಯಿಂದ ಕಟ್ಟಿ ತನ್ನ ಮಾಹಿಷ್ಮತಿ ಕೋಟೆಗೆ ಎಳೆದುಕೊಂಡು ಹೋಗುತ್ತಾನೆ. ಸಹಸ್ರಾರ್ಜುನನು ರಾವಣನನ್ನು ತನ್ನ ಅರಮನೆಯ ಒಂದು ಸಣ್ಣ ಪಂಜರದಲ್ಲಿ ಬಂಧಿಸಿ ಇಡುತ್ತಾನೆ. ಇಡೀ ಜಗತ್ತನ್ನೇ ಗೆದ್ದ ಲಂಕಾಧಿಪತಿ ರಾವಣ ಆ ಪಂಜರದಲ್ಲಿ ಪ್ರಾಣಿಯಂತೆ ನರಳುತ್ತಾನೆ.
ಸಣ್ಣ ಸಣ್ಣ ಮಕ್ಕಳುಗಳು ಸಹ ಬಂದು ರಾವಣನ 10 ತಲೆಗಳನ್ನು ನೋಡಿ ಗೇಲಿ ಮಾಡುತ್ತಿದ್ದರು. ರಾವಣನಿಗೆ ಇತಿಹಾಸದಲ್ಲೇ ಇದಕ್ಕಿಂತ ಒಂದು ದೊಡ್ಡ ಅವಮಾನ ಎಂದೂ ಆಗಿರಲಿಲ್ಲ. ಗೆಳೆಯರೆ, ರಾವಣನು ಪಂಜರದಲ್ಲಿ ಸಿಲುಕಿ 6 ತಿಂಗಳುಗಳು ಕಳೆಯುತ್ತದೆ. ಕೊನೆಗೆ ರಾವಣನ ತಾತನಾದ ಪರಮಜ್ಞಾನಿ ಪುಲಸ್ತ್ಯ ಮಹರ್ಷಿಗಳು ಮಹಿಷ್ಮತಿ ಸಾಮ್ರಾಜ್ಯಕ್ಕೆ ಧಾವಿಸಿ ಬರುತ್ತಾರೆ. ಅವರು ಸಹಸ್ರಾರ್ಜುನನಿಗೆ, ಮಹಾರಾಜನೇ, ರಾವಣನು ತನ್ನ ತಪ್ಪಿನ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾನೆ. ದಯವಿಟ್ಟು ನನ್ನ ಮುಖ ನೋಡಿ ನನ್ನ ಮೊಮ್ಮಗನನ್ನು ಬಿಡುಗಡೆ ಮಾಡುವೆಂದು ಬೇಡಿಕೊಳ್ಳುತ್ತಾನೆ. ಬ್ರಾಹ್ಮಣರ ಮತ್ತು ಮುನಿಗಳ ಮಾತಿಗೆ ಗೌರವ ಕೊಟ್ಟು ಸಹಸ್ರಾರ್ಜುನನು ರಾವಣನನ್ನು ಪಂಜರದಿಂದ ಮುಕ್ತಿಗೊಳಿಸುತ್ತಾನೆ ಮತ್ತು ರಾವಣನು ನಾಚಿಕೆಯಿಂದ ತಲೆ ತಗ್ಗಿಸಿ ವಾಪಸ್ ಲಂಕೆಗೆ ಓಡಿ ಹೋಗುತ್ತಾನೆ. ಗೆಳೆಯರೆ, ಅತಿಯಾದ ಅಹಂಕಾರವು ಎಷ್ಟು ದೊಡ್ಡ ವೀರನನ್ನು ಸಹ ಹೇಗೆ ಮಣ್ಣು ಮುಗಿಸುತ್ತದೆ ಎಂಬುದಕ್ಕೆ ರಾವಣ ಮತ್ತು ಸಹಸ್ರಾರ್ಜುನರ ಈ ಯುದ್ಧವೇ ಸಾಕ್ಷಿ. ರಾಮಾಯಣದ ಈ ಅತಿ ಅಪರೂಪದ ರಹಸ್ಯ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಇಂಥದೇ ಯಾರಿಗೂ ತಿಳಿಯದ ಪೌರಾಣಿಕ ರಹಸ್ಯ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.